ಇದ್ದಾರೆ ಇಲ್ಲಿಗೆ ಬರೋ ಬೇರೆಯವ್ರ ಭಾಷೆಯವ್ರ ಜೊತೆ ವ್ಯವಹಾರ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾವು ಬೇರೆ ಭಾಷೆ ಕಲ್ತಿರೋರು ಎಷ್ಟು ಮಂದಿ ಇದ್ದೀವಿ ಅಂತ ಹೇಳಿ ಇದು ನಮ್ಮಲ್ಲಿ ಮಾತ್ರ ಕಲಿಯೋ ಮನೋಭಾವ ಬೇರೆಯವರಲ್ಲಿ ತಿರಸ್ಕಾರದ ಮನೋಭಾವ ಬದಲಾಗೋದೇ ಇಲ್ವಾ ಅಂತ ಹೇಳಿ ಇಲ್ಲ ಇದನ್ನ ನಾವು ಮುಖ್ಯವಾಗಿ ನೋಡಬೇಕಾಗಿದ್ದು ಕನ್ನಡ ನಮ್ಮದು ಮಾತೃಭಾಷೆ ರಾಜ್ಯ ಭಾಷೆ ಆಗಿದೆ ಆದರೆ ಅದು ಅನ್ನದ ಭಾಷೆ ಆಗಿದೆಯಾ ಆ ನಿಟ್ಟಿನಲ್ಲಿ ನಾವೇನಾದರೂ ಪ್ರಯತ್ನ ಮಾಡಿದೀವಾ ಸರ್ಕಾರಗಳು ಪ್ರಯತ್ನ ಮಾಡಿದಾವ ಹೇಗೆ ತಮಿಳುನಾಡು ಅಥವಾ ಆಂಧ್ರ ತೆಲಂಗಾಣ ಕೇಂದ್ರದ ಜೊತೆಗೆ ಗುದ್ದಾಡಿಕೊಂಡು ತಮ್ಮ ರಾಜ್ಯಕ್ಕೆ ಬೇಕಾದ ಅನುದಾನವನ್ನಾಗಲಿ ಭಾಷಾ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ ಆ ರೀತಿ ನಮ್ಮ ರಾಜ್ಯದಲ್ಲಿ ಆಗಿದೆಯಾ ಎರಡೂ ನ್ಯಾಷನಲ್ ಪಕ್ಷಗಳು ಇಲ್ಲಿ ಆಳ್ತಾ ಇದ್ದಾವೆ ಇದು ಮುಖ್ಯ ಕಾರಣ ಇಲ್ಲೊಂದು ಕನ್ನಡಕ್ಕಾಗಿ ಕನ್ನಡದ ಅಭಿಮಾನಿಗಳಿಗಾಗಿ ಪ್ರಾದೇಶಿಕ ಪಕ್ಷ ಇಲ್ಲದೆ ಇರೋದು ತುಂಬ ಇಂಪಾರ್ಟೆಂಟು ಜೋ ಸರ್ ಒಂದು ಹೇಳಿದ್ರು ಇಂಪಾರ್ಟೆಂಟ್ ಮಾತನ್ನ ಇದು ಏನಾದರೂ BCCI ಅಂತ ಏನಾದರೂ ಬಂದಿದೆಯಾ ಅಂತ ಅದು ಇನ್ನೂ ತುಂಬ ಡೇಂಜರ್ ಅಂತ ಅನ್ಸುತ್ತೆ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ರೆ ಒಂದು ಭಾಷೆ ಒಂದು ದೇಶ ಒಬ್ಬ ನಾಯಕ ಪೊಲಿಟಿಸೈಸ್ ಮಾಡೋದು ಬೇಡ ಅವರು ಪೊಲಿಟಿಸೈಸ್ ಮಾಡಿ BCCI ಅಮಿತ್ ಶಾ ಮಾತನಾಡ್ಲಿಲ್ಲ ಖುಷಿ ಆಯ್ತು ಈಗ ಇವ್ರ ಅನುಮಾನದಲ್ಲೇ ಹೇಳ್ತಿದ್ದಾರೆ BCCI ಕಡೆಯಿಂದ ಬಂತಾನು ಅನುಮಾನದಲ್ಲಿ ಮಾತಾಡ್ತಿದ್ದಾರೆ ಕನ್ನಡಿಗರು ಯಾಕೆ ಪರದಾಡಬೇಕು ಕನ್ನಡದಲ್ಲಿ ಯಾಕೆ ಬರೀಲಿಕ್ಕಾಗಲ್ಲ ಬ್ಯಾಂಕಿಂಗ್ ಎಕ್ಸಾಮ್ ಬರೀಬೇಕಂದ್ರೆ ಯಾಕೆ ಕನ್ನಡಿಗರು ಪರದಾಡಬೇಕು ನಾವ್ ಯಾಕೆ ಹಿಂದಿಯಲ್ಲಿ ಬರೀಬೇಕು ಹಿಂದಿಯಲ್ಲಿ ಬರೆಯೋರಿಗೆ ಎಷ್ಟು ಈಸಿ IAS ಬರೀಬೇಕಾದ್ರೆ ಹಿಂದಿಯಲ್ಲಿ ಬರೆಯೋರಿಗೆ ಎಷ್ಟು ಈಸಿ ಯಾಕೆ ಎಲ್ಲರೂ ಕನ್ನಡದಲ್ಲಿ ಬರೀಬೇಕಾದ್ರೆ ಯಾಕೆ ಹೊಡೆದಾಡ್ಬೇಕು ನಾವು ಹೋರಾಟನ ಮಾಡಿ ಪಡ್ಕೋಬೇಕು ಯಾಕೆ ಕನ್ನಡಿಗರು ಸಿಗಬೇಕಾದ್ರೆ ನ್ಯಾಚುರಲ್ ಆಗಿ ಯಾಕೆ ಸಿಗೋಲ್ಲ ಅದು ಅದನ್ನ ಹೋರಾಡಬೇಕಾದಂತ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದಾವೆ ಈ ಪ್ರಶ್ನೆ ಎತ್ತಬೇಕಾಗತ್ತೆ ಇಲ್ಲಿ ರಾಜಕೀಯ ಇಲ್ಲ ಇದು ಭಾಷೆ ಇದು ನಾ ಅದಕ್ಕೆ ಹೇಳ್ತಾ ಇರೋದು ಭಾಷೆ ಅನ್ನದ ಭಾಷೆ ಆಗ್ಬೇಕು ಅನ್ನದ ಭಾಷೆ ಆತ ಸಹಜವಾಗಿ ಎಲ್ಲರೂ ಅದಕ್ಕೆ ಬರ್ತಾರೆ ಮಾತೃಭಾಷೆ ಆಗಿದೆ ರಾಜ್ಯ ಭಾಷೆ ಆಗಿದೆ ಅಂತ ನಾವು ಕೇವಲ ಅಭಿಮಾನ ಇಟ್ಕೊಂಡು ಕೂತ್ಕೊಂಡ್ರಾಗಲ್ಲ ಟೆಕ್ನಾಲಜಿಕಲಿ ನಮ್ಮ ಭಾಷೆ ಬೆಳಿಬೇಕಾಗಿದೆ AI ಕನ್ನಡ ಬರಬೇಕಾಗಿದೆ ಆ ರೀತಿ ನಮ್ಮ ರಾಜಕೀಯ ಪಕ್ಷಗಳ ಮೇಲೆ ಒತ್ತಡ ಇರಬೇಕಾಗಿದೆ ಕನ್ನಡಕ್ಕಾಗಿ ನೀವು ಹೋರಾಟ ಮಾಡಿ ಬ್ಯಾಂಕಿಂಗಲ್ಲಿ ರೈಲ್ವೆಯಲ್ಲಿ ಕನ್ನಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅದೇ ರೀತಿ RCBಗೆ 15 ವರ್ಷ ಬೇಕಾದ್ ನಮ್ದು ಕನ್ನಡದ ಪೇಜ್ ಮಾಡ್ಲಿಕ್ಕಾಗಿ ಯಾಕಷ್ಟು ವರ್ಷ ಬೇಕು ಬೆಂಗಳೂರಲ್ಲಿ ಇದ್ಮೇಲೆ ಕಾಸ್ಮೋಪಾಲಿಟನ್ ಸಿಟಿ ಇರ್ಬೋದು ಬೆಂಗಳೂರು ಬಟ್ ಇಡೀ ರಾಜ್ಯದ ಜನತೆ ಆ ತಂಡವನ್ನು ಹುಚ್ಚದ ಅರಸ್ತಾ ಇರಬೇಕಾದ್ರೆ ಒಂದು ಕ್ರೀಡಾ ತಂಡ ಇರ್ಬೋದು ಅದು ಒಂದು ಪ್ರೈವೇಟ್ ಕ್ಲಬ್ ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ ಬಟ್ ಒಂದು ರಾಜ್ಯದ ಅಭಿಮಾನಿಗಳಿಗೂ ಒಂದು ಭಾವನೆಗಳಿರುತ್ತಲ್ಲ ಭಾವನೆಗಳಿಗೆ ಸ್ಪಂದಿಸಬೇಕಾಗಿದ್ದು ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ ಎಲ್ಲನೂ ಹಣದಿಂದ ಲೆಕ್ಕಾಚಾರ ಮಾಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ ಆಮೇಲೆ ರಾಜಕೀಯ ಥರ ಅವಶ್ಯಕತೆ ಇಲ್ಲ ಬಟ್ ಎಲ್ಲ ರಾಜಕೀಯ ಪಕ್ಷಗಳು ಎರಡೂ ನ್ಯಾಷನಲ್ ಪಾರ್ಟಿಗಳು ಇದರಲ್ಲಿ ಇದಾವೆ ಕೇವಲ ಒಂದು ಪಾರ್ಟಿ ಅಲ್ಲ ಆ ಎರಡೂ ನ್ಯಾಷನಲ್ ಪಾರ್ಟಿಗಳಿಗೂ ಆ ಜವಾಬ್ದಾರಿ ಅವರು ಮಾಡಿಲ್ಲ ಇಬ್ಬರು ಮಾಡ್ತಿದ್ದೆ ನೋಡು ನಮ್ಮ ಕರ್ತವ್ಯ ಇವತ್ತಿನ ದಿನ ನಾವು ನಾನ್ ಪೊಲಿಟಿಕಲ್ ಆಗಿ ಕೂತ್ಕೊಂಡಿದ್ವಲ್ಲ ನಾವು ಕರೆಕ್ಟ್ ನಾವು ಮಾಡೋಣ ಕನ್ನಡ ಅಭಿಮಾನಿಯಾಗಿ ನೀವು ತೆಗೆದುಕೊಂಡಿದ್ದೀರಿ ಇಲ್ಲಿ ಪಾಲಿಟಿಕ್ಸ್ ಬೇಡ ಇಲ್ಲಿಗೆ ನಮ್ಗೆ ನಮ್ಮ ಭಾಷೆ ಅಸ್ಮಿತೆ ಆಗ್ಬೇಕು ಮತ್ತೆ ತಾವು ಹೇಳಿದಂಗೆ ಇವತ್ತಿನ ದಿನ ಕೆಲವು ಸಂಪ್ರದಾಯ ಸ್ಥಳಗಳಿದಲ್ಲ ಬಸವನಗುಡಿ ಅಂತ ಕಡೆನೂ ಅವರು ಕನ್ನಡ ನಿಮ್ಮಲ್ಲಿ ಹಿಂದಿ ಎಷ್ಟು ಸರ್ತಿ ನಾನು ಒರ್ಟಾಗಿ ಮಾತಾಡಿ ಹೇಳಿದ್ದೇನೆ ಮಗನೇ ನೀನು ಇಲ್ಲಿ ಯಾಕೆ ಬಂದೆ ನೀನು ಇಲ್ಲಿಗೆ ಮತ್ತೆ ನೀನು ಇಟ್ಟವ್ರು ಯಾರು ಮತ್ತೆ ಸರ್ ನಮ್ಮವ್ರ ಕೆಲಸಕ್ಕೆ ಬರೋಲ್ಲ ಸಿಗೋಲ್ಲ ಅಂತ ನೀವು ಹುಡ್ಕಾಡ್ರಿ ನೀವು ಮಾತಾಯ್ತು ಬರೋ ಸಿಗಲ್ವ ಕನ್ನಡದಲ್ಲಿ ಮಾತಾಡೋಕೆ ಹೇಳಿ ಇವನಿಗೆ ಇವನ ಹತ್ರ ನಾವು ಹಿಂದಿಲಿ ಮಾತಾಡ್ಬೇಕಾ ಬಸವನಗುಡಿಲಿ ಚಾಮರಾಜಪೇಟೆಯಲ್ಲಿ ಹಿಂದಿಲಿ ಮಾತಾಡ್ಬೇಕಾ ಇವನ ಜೊತೆ ನಾವು ಕೂತ್ಕೊಂಡು ನೀವು ವ್ಯಾಪಾರಕ್ಕೆ ಸಲುವಾಗಿ ಕರ್ಕೊಂಡ್ಬಂದಿದ್ದೀರಾ ಕನ್ನಡದ 4 ಶಬ್ದ ಕನ್ನಡ ಹೇಳ್ಕೊಡಿ ಅವನಿಗೆ ನಾವು ಅವಾಗ ನೀವು ಒಪ್ಕೊಳ್ತೀವಿ ದಟ್ ನಿಮಗೆ ಬೇರೆಯವ್ರ ಕಡೆ ನಾವು ಕರ್ಕೊಂಡ್ಬಂದಿದ್ದೀರಾ ಅಂತ ನಿಜ ನಾವು ಇನ್ನೊಂದು ಚಿಕ್ಕ ಬ್ರೇಕ್ ಹೋಗಬೇಕು ಬ್ರೇಕಿಂದ ಬಂದಮೇಲೆ ಇದು ಕೇವಲ ನಾವು ಕ್ರೀಡೆ ಅಥವಾ ಒಂದು ಟೀಮ್ನ ವಿಚಾರ ಅಂತ ಹೇಳಿ ಇವತ್ತು ಚರ್ಚೆ ಮಾಡೋದಕ್ಕಿಂತ ಮನಸ್ಥಿತಿಯನ್ನು ಪ್ರಶ್ನೆ ಮಾಡಬೇಕಾ ಅಂತೇಳಿ ಸಿನಿಮಾ ಫಾರ್ ಎಕ್ಸಾಂಪಲ್ ಅಲ್ಲು ಅರ್ಜುನ್ ನಾನು ಕೇವಲ ಒಂದು ಉದಾಹರಣೆ ಅಂತ ತೆಗೆದುಕೊಳ್ತಿದ್ದೀನಿ ಅಲ್ಲು ಅರ್ಜುನ್ ಅವರು ಮೂವಿ ಪ್ರಮೋಟ್ ಮಾಡೋಕೆ ತಮಿಳ್ನಾಡಿಗೆ ಹೋದಾಗ ಸರಾಗವಾಗಿ ತಮಿಳ್ನಲ್ಲಿ ಮಾತಾಡ್ತಾರೆ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಮಾತಾಡೋದಿಲ್ಲ ಅದೇ ನಮ್ಮ ಸ್ಟಾರ್ಗಳು ಆ ನೆಲದ ಭಾಷೆಗೆ ಗೌರವ ಸೂಚಿಸಬೇಕು ಅನ್ನೋ ಕಾರಣಕ್ಕಾದರೂ ಅಲ್ಲಿನ ಭಾಷೆ ಕಲಿತು ಅಲ್ಲಿ ಹೋಗಿ ಪ್ರಮೋಟ್ ಮಾಡ್ತಾರೆ ಅಂದರೆ ನೆಲದ ಭಾಷೆಗೆ ಗೌರವ ಕೇವಲ ಬೇರೆ ರಾಜ್ಯದಲ್ಲಿ ಮಾತ್ರನಾ ನಮ್ಮ ನೆಲದ ಭಾಷೆಗೆ ಗೌರವಕ್ಕೆ ನಾವು ಪ್ರಶ್ನೆ ಮಾಡೋದೇ ತಪ್ಪ ಚರ್ಚೆ ಮಾಡೋಣ ಜೊತೆಗೆ ಇವತ್ತು RCB ವಿಚಾರ ಚರ್ಚೆ ಮಾಡ್ತಿರೋದ್ರಿಂದ ಪ್ರಶ್ನೆ ಕೂಡ ಅದೇ ಇದೆ ಮಹಾಭಾರತದ್ದು RCBಯ ಹಿಂದಿ ಪ್ರೇಮ ಸರಿನಾ ತಪ್ಪ ಯಾರೆಲ್ಲ ವೋಟ್ ಮಾಡಿಲ್ಲ QR ಕೋಡ್ ಕಾಣ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಚರ್ಚೆ ಮುಂದುವರಿಸೋಣ ಬ್ರೇಕ್ ಆದ್ಮೇಲೆ ಇದ್ದಾರೆ ಇಲ್ಲಿಗೆ ಬರೋ ಬೇರೆಯವ್ರ ಭಾಷೆಯವ್ರ ಜೊತೆ ವ್ಯವಹಾರ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾವು ಬೇರೆ ಭಾಷೆ ಕಲ್ತಿರೋರು ಎಷ್ಟು ಮಂದಿ ಇದ್ದೀವಿ ಅಂತ ಹೇಳಿ ಇದು ನಮ್ಮಲ್ಲಿ ಮಾತ್ರ ಕಲಿಯೋ ಮನೋಭಾವ ಬೇರೆಯವರಲ್ಲಿ ತಿರಸ್ಕಾರದ ಮನೋಭಾವ ಬದಲಾಗೋದೇ ಇಲ್ವಾ ಅಂತ ಹೇಳಿ ಇಲ್ಲ ಇದನ್ನ ನಾವು ಮುಖ್ಯವಾಗಿ ನೋಡಬೇಕಾಗಿದ್ದು ಕನ್ನಡ ನಮ್ಮದು ಮಾತೃಭಾಷೆ ರಾಜ್ಯ ಭಾಷೆ ಆಗಿದೆ ಆದರೆ ಅದು ಅನ್ನದ ಭಾಷೆ ಆಗಿದೆಯಾ ಆ ನಿಟ್ಟಿನಲ್ಲಿ ನಾವೇನಾದರೂ ಪ್ರಯತ್ನ ಮಾಡಿದೀವಾ ಸರ್ಕಾರಗಳು ಪ್ರಯತ್ನ ಮಾಡಿದಾವ ಹೇಗೆ ತಮಿಳುನಾಡು ಅಥವಾ ಆಂಧ್ರ ತೆಲಂಗಾಣ ಕೇಂದ್ರದ ಜೊತೆಗೆ ಗುದ್ದಾಡಿಕೊಂಡು ತಮ್ಮ ರಾಜ್ಯಕ್ಕೆ ಬೇಕಾದ ಅನುದಾನವನ್ನಾಗಲಿ ಭಾಷಾ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ ಆ ರೀತಿ ನಮ್ಮ ರಾಜ್ಯದಲ್ಲಿ ಆಗಿದೆಯಾ ಎರಡೂ ನ್ಯಾಷನಲ್ ಪಕ್ಷಗಳು ಇಲ್ಲಿ ಆಳ್ತಾ ಇದ್ದಾವೆ ಇದು ಮುಖ್ಯ ಕಾರಣ ಇಲ್ಲೊಂದು
ಕನ್ನಡಕ್ಕಾಗಿ ಕನ್ನಡದ ಅಭಿಮಾನಿಗಳಿಗಾಗಿ ಪ್ರಾದೇಶಿಕ ಪಕ್ಷ ಇಲ್ಲದೆ ಇರೋದು ತುಂಬ ಇಂಪಾರ್ಟೆಂಟು. ಜೋ ಸರ್ ಒಂದು ಹೇಳಿದ್ರು ಇಂಪಾರ್ಟೆಂಟ್ ಮಾತನ್ನ, ಇದು ಏನಾದರೂ BCCI ಅಂತ ಏನಾದರೂ ಬಂದಿದೆಯಾ ಅಂತ, ಅದು ಇನ್ನೂ ತುಂಬ ಡೇಂಜರ್ ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ರೆ ಒಂದು ಭಾಷೆ, ಒಂದು ದೇಶ, ಒಬ್ಬ ನಾಯಕ. ಪೊಲಿಟಿಸೈಸ್ ಮಾಡೋದು ಬೇಡ. ಅವರು ಪೊಲಿಟಿಸೈಸ್ ಮಾಡಿ BCCI, ಅಮಿತ್ ಶಾ ಮಾತನಾಡ್ಲಿಲ್ಲ, ಖುಷಿ ಆಯ್ತು. ಈಗ ಇವ್ರ ಅನುಮಾನದಲ್ಲೇ ಹೇಳ್ತಿದ್ದಾರೆ, BCCI ಕಡೆಯಿಂದ ಬಂತಾನೋ ಅನುಮಾನದಲ್ಲಿ ಮಾತಾಡ್ತಿದ್ದಾರೆ. ಕನ್ನಡಿಗರು ಯಾಕೆ ಪರದಾಡಬೇಕು? ಕನ್ನಡದಲ್ಲಿ ಯಾಕೆ ಬರೀಲಿಕ್ಕಾಗಲ್ಲ? ಬ್ಯಾಂಕಿಂಗ್ ಎಕ್ಸಾಮ್ ಬರೀಬೇಕಂದ್ರೆ ಯಾಕೆ ಕನ್ನಡಿಗರು ಪರದಾಡಬೇಕು? ನಾವ್ ಯಾಕೆ ಹಿಂದಿಯಲ್ಲಿ ಬರೀಬೇಕು? ಹಿಂದಿಯಲ್ಲಿ ಬರೆಯೋರಿಗೆ ಎಷ್ಟು ಈಸಿ, IAS ಬರೀಬೇಕಾದ್ರೆ ಹಿಂದಿಯಲ್ಲಿ ಬರೆಯೋರಿಗೆ ಎಷ್ಟು ಈಸಿ. ಯಾಕೆ ಎಲ್ಲರೂ ಕನ್ನಡದಲ್ಲಿ ಬರೀಬೇಕಾದ್ರೆ ಯಾಕೆ ಹೊಡೆದಾಡ್ಬೇಕು? ನಾವು ಹೋರಾಟನ ಮಾಡಿ ಪಡ್ಕೋಬೇಕು. ಯಾಕೆ ಕನ್ನಡಿಗರು ಸಿಗಬೇಕಾದ್ರೆ ನ್ಯಾಚುರಲ್ ಆಗಿ ಯಾಕೆ ಸಿಗೋಲ್ಲ? ಅದು ಅದನ್ನ ಹೋರಾಡಬೇಕಾದಂತ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದಾವೆ? ಈ ಪ್ರಶ್ನೆ ಎತ್ತಬೇಕಾಗತ್ತೆ. ಇಲ್ಲಿ ರಾಜಕೀಯ ಇಲ್ಲ, ಇದು ಭಾಷೆ. ಇದು ನಾ ಅದಕ್ಕೆ ಹೇಳ್ತಾ ಇರೋದು, ಭಾಷೆ ಅನ್ನದ ಭಾಷೆ ಆಗ್ಬೇಕು. ಅನ್ನದ ಭಾಷೆ ಆತ ಸಹಜವಾಗಿ ಎಲ್ಲರೂ ಅದಕ್ಕೆ ಬರ್ತಾರೆ. ಮಾತೃಭಾಷೆ ಆಗಿದೆ, ರಾಜ್ಯ ಭಾಷೆ ಆಗಿದೆ ಅಂತ ನಾವು ಕೇವಲ ಅಭಿಮಾನ ಇಟ್ಕೊಂಡು ಕೂತ್ಕೊಂಡ್ರಾಗಲ್ಲ. ಟೆಕ್ನಾಲಜಿಕಲಿ ನಮ್ಮ ಭಾಷೆ ಬೆಳಿಬೇಕಾಗಿದೆ, AI ಕನ್ನಡ ಬರಬೇಕಾಗಿದೆ. ಆ ರೀತಿ ನಮ್ಮ ರಾಜಕೀಯ ಪಕ್ಷಗಳ ಮೇಲೆ ಒತ್ತಡ ಇರಬೇಕಾಗಿದೆ. ಕನ್ನಡಕ್ಕಾಗಿ ನೀವು ಹೋರಾಟ ಮಾಡಿ, ಬ್ಯಾಂಕಿಂಗಲ್ಲಿ, ರೈಲ್ವೆಯಲ್ಲಿ ಕನ್ನಡಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅದೇ ರೀತಿ RCBಗೆ 15 ವರ್ಷ ಬೇಕಾದ್ ನಮ್ದು ಕನ್ನಡದ ಪೇಜ್ ಮಾಡ್ಲಿಕ್ಕಾಗಿ. ಯಾಕೆ ಅಷ್ಟು ವರ್ಷ ಬೇಕು? ಬೆಂಗಳೂರಲ್ಲಿ ಇದ್ಮೇಲೆ ಕಾಸ್ಮೋಪಾಲಿಟನ್ ಸಿಟಿ ಇರ್ಬೋದು ಬೆಂಗಳೂರು, ಬಟ್ ಇಡೀ ರಾಜ್ಯದ ಜನತೆ ಆ ತಂಡವನ್ನು ಹುಚ್ಚದ ಅರಸ್ತಾ ಇರಬೇಕಾದ್ರೆ, ಒಂದು ಕ್ರೀಡಾ ತಂಡ ಇರ್ಬೋದು, ಅದು ಒಂದು ಪ್ರೈವೇಟ್ ಕ್ಲಬ್, ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಬಟ್ ಒಂದು ರಾಜ್ಯದ ಅಭಿಮಾನಿಗಳಿಗೂ ಒಂದು ಭಾವನೆಗಳಿರುತ್ತಲ್ಲ, ಭಾವನೆಗಳಿಗೆ ಸ್ಪಂದಿಸಬೇಕಾಗಿದ್ದು ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ. ಎಲ್ಲನೂ ಹಣದಿಂದ ಲೆಕ್ಕಾಚಾರ ಮಾಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ. ಆಮೇಲೆ ರಾಜಕೀಯ ಥರ ಅವಶ್ಯಕತೆ ಇಲ್ಲ. ಬಟ್ ಎಲ್ಲ ರಾಜಕೀಯ ಪಕ್ಷಗಳು, 2 ನ್ಯಾಷನಲ್ ಪಾರ್ಟಿಗಳು ಇದರಲ್ಲಿ ಇದಾವೆ, ಕೇವಲ ಒಂದು ಪಾರ್ಟಿ ಅಲ್ಲ. ಆ 2 ನ್ಯಾಷನಲ್ ಪಾರ್ಟಿಗಳಿಗೂ ಆ ಜವಾಬ್ದಾರಿ. ಅವರು ಮಾಡಿಲ್ಲ, ಇಬ್ಬರು ಮಾಡ್ತಿದ್ದಾರೆ ನೋಡು. ನಮ್ಮ ಕರ್ತವ್ಯ ಇವತ್ತಿನ ದಿನ ನಾವು ನಾನ್ ಪೊಲಿಟಿಕಲ್ ಆಗಿ ಕೂತ್ಕೊಂಡಿದ್ವಲ್ಲ ನಾವು. ಕರೆಕ್ಟ್, ನಾವು ಮಾಡೋಣ. ಪೊಲಿಟಿಕಲ್ ಕನ್ನಡ ಅಭಿಮಾನಿಯಾಗಿ ನೀವು ತೆಗೆದುಕೊಂಡಿದ್ದೀರಿ. ಇಲ್ಲಿ ಪಾಲಿಟಿಕ್ಸ್ ಬೇಡ. ಇಲ್ಲಿಗೆ ನಮ್ಗೆ ನಮ್ಮ ಭಾಷೆ ಅಸ್ಮಿತೆ ಆಗ್ಬೇಕು. ಮತ್ತೆ ತಾವು ಹೇಳಿದಂಗೆ ಇವತ್ತಿನ ದಿನ ಕೆಲವು ಸಂಪ್ರದಾಯ ಸ್ಥಳಗಳಿದಲ್ಲ, ಬಸವನಗುಡಿ ಅಂತ ಕಡೆನೂ ಅವರು ಕನ್ನಡ ನಿಮ್ಮಲ್ಲಿ ಹಿಂದಿ ಎಷ್ಟು ಸರ್ತಿ ನಾನು ಒರ್ಟಾಗಿ ಮಾತಾಡಿ ಹೇಳಿದ್ದೇನೆ, ಮಗನೇ ನೀನು ಇಲ್ಲಿ ಯಾಕೆ ಬಂದೆ, ನೀನು ಇಲ್ಲಿಗೆ, ಮತ್ತೆ ನೀನು ಇಟ್ಟವ್ರು ಯಾರು, ಮತ್ತೆ ಸರ್ ನಮ್ಮವ್ರು ಕೆಲಸಕ್ಕೆ ಬರೋಲ್ಲ, ಸಿಗೋಲ್ಲ ಅಂತ ನೀವು ಹುಡುಕಾಡ್ರಿ. ನೀವು ಆಯ್ತು ಬರೋ ಸಿಗಲ್ವ, ಅವ್ನು ಕನ್ನಡದಲ್ಲಿ ಮಾತಾಡೋಕೆ ಹೇಳಿ ಅವ್ನಿಗೆ. ಇವನ ಹತ್ರ ನಾವು ಹಿಂದಿಲಿ ಮಾತಾಡ್ಬೇಕಾ? ಬಸವನಗುಡಿಲಿ, ಚಾಮರಾಜಪೇಟೆಯಲ್ಲಿ ಹಿಂದಿಲಿ ಮಾತಾಡ್ಬೇಕಾ ಇವನ ಜೊತೆ ನಾವು ಕೂತ್ಕೊಂಡು? ನೀವು ವ್ಯಾಪಾರಕ್ಕೆ ಸಲುವಾಗಿ ಕರ್ಕೊಂಡ್ಬಂದಿದ್ದೀರಾ, ಕನ್ನಡದ 4 ಶಬ್ದ ಕನ್ನಡ ಹೇಳ್ಕೊಡಿ ಅವನಿಗೆ, ನಾವು ಅವಾಗ ನೀವು ಒಪ್ಕೊಳ್ತೀವಿ ದಟ್ ನಿಮಗೆ ಬೇರೆಯವ್ರ ಕಡೆ ನಾವು ಕರ್ಸ್ಕೊಂಡ್ಬಂದಿದ್ದೀರಾ ಅಂತ. ನಿಜ. ನಾವು ಇನ್ನೊಂದು ಚಿಕ್ಕ ಬ್ರೇಕ್ ಹೋಗಬೇಕು. ಬ್ರೇಕಿಂದ ಬಂದಮೇಲೆ ಇದು ಕೇವಲ ನಾವು ಕ್ರೀಡೆ ಅಥವಾ ಒಂದು ಟೀಮ್ನ ವಿಚಾರ ಅಂತ ಹೇಳಿ ಇವತ್ತು ಚರ್ಚೆ ಮಾಡೋದಕ್ಕಿಂತ ಮನಸ್ಥಿತಿಯನ್ನು ಪ್ರಶ್ನೆ ಮಾಡಬೇಕಾ ಅಂತೇಳಿ. ಸಿನಿಮಾ ಫಾರ್ ಎಕ್ಸಾಂಪಲ್, ಅಲ್ಲು ಅರ್ಜುನ್, ನಾನು ಕೇವಲ ಒಂದು ಉದಾಹರಣೆ ಅಂತ ತೆಗೆದುಕೊಳ್ತಿದ್ದೀನಿ. ಅಲ್ಲು ಅರ್ಜುನ್ ಅವರು ಮೂವಿ ಪ್ರಮೋಟ್ ಮಾಡೋಕೆ ತಮಿಳ್ನಾಡಿಗೆ ಹೋದಾಗ ಸರಾಗವಾಗಿ ತಮಿಳ್ನಲ್ಲಿ ಮಾತಾಡ್ತಾರೆ. ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ, ಕರ್ನಾಟಕಕ್ಕೆ ಬಂದಾಗ ಕನ್ನಡ ಮಾತಾಡೋದಿಲ್ಲ. ಅದೇ ನಮ್ಮ ಸ್ಟಾರ್ಗಳು ಆ ನೆಲದ ಭಾಷೆಗೆ ಗೌರವ ಸೂಚಿಸಬೇಕು ಅನ್ನೋ ಕಾರಣಕ್ಕಾದ್ರೂ ಅಲ್ಲಿನ ಭಾಷೆ ಕಲಿತು ಅಲ್ಲಿ ಹೋಗಿ ಪ್ರಮೋಟ್ ಮಾಡ್ತಾರೆ. ಅಂದರೆ ನೆಲದ ಭಾಷೆಗೆ ಗೌರವ ಕೇವಲ ಬೇರೆ ರಾಜ್ಯದಲ್ಲಿ ಮಾತ್ರನಾ? ನಮ್ಮ ನೆಲದ ಭಾಷೆಗೆ ಗೌರವಕ್ಕೆ ನಾವು ಪ್ರಶ್ನೆ ಮಾಡೋದೇ ತಪ್ಪ? ಚರ್ಚೆ ಮಾಡೋಣ. ಜೊತೆಗೆ ಇವತ್ತು RCB ವಿಚಾರ ಚರ್ಚೆ ಮಾಡ್ತಿರೋದ್ರಿಂದ ಪ್ರಶ್ನೆ ಕೂಡ ಅದೇ ಇದೆ ಮಹಾಭಾರತದ್ದು. RCBಯ ಹಿಂದಿ ಪ್ರೇಮ ಸರಿನಾ ತಪ್ಪ? ಯಾರೆಲ್ಲ ವೋಟ್ ಮಾಡಿಲ್ಲ, QR ಕೋಡ್ ಕಾಣ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಚರ್ಚೆ ಮುಂದುವರಿಸೋಣ ಬ್ರೇಕ್ ಆದ್ಮೇಲೆ. ಇದ್ದಾರೆ ಇಲ್ಲಿಗೆ ಬರೋ ಬೇರೆಯವ್ರ ಭಾಷೆಯವ್ರ ಜೊತೆ ವ್ಯವಹಾರ ಮಾಡಬೇಕು ಅಂತ ಹೇಳಿ, ಇಲ್ಲಿ ನಾವು ಬೇರೆ ಭಾಷೆ ಕಲ್ತಿರೋರು ಎಷ್ಟು ಮಂದಿ ಇದ್ದೀವಿ ಅಂತ ಹೇಳಿ. ಇದು ನಮ್ಮಲ್ಲಿ ಮಾತ್ರ ಕಲಿಯೋ ಮನೋಭಾವ, ಬೇರೆಯವರಲ್ಲಿ ತಿರಸ್ಕಾರದ ಮನೋಭಾವ ಬದಲಾಗೋದೇ ಇಲ್ವಾ ಅಂತ ಹೇಳಿ. ಇಲ್ಲ, ಇದನ್ನು ನಾವು ಮುಖ್ಯವಾಗಿ ನೋಡಬೇಕಾಗಿದ್ದು, ಕನ್ನಡ ನಮ್ಮದು ಮಾತೃಭಾಷೆ, ರಾಜ್ಯ ಭಾಷೆ ಆಗಿದೆ. ಆದರೆ ಅದು ಅನ್ನದ ಭಾಷೆ ಆಗಿದೆಯಾ? ಆ ನಿಟ್ಟಿನಲ್ಲಿ ನಾವೇನಾದರೂ ಪ್ರಯತ್ನ ಮಾಡಿದೀವ? ಸರ್ಕಾರಗಳು ಪ್ರಯತ್ನ ಮಾಡಿದಾವ? ಹೇಗೆ ತಮಿಳುನಾಡು ಅಥವಾ ಆಂಧ್ರ, ತೆಲಂಗಾಣ ಕೇಂದ್ರದ ಜೊತೆಗೆ ಗುದ್ದಾಡಿಕೊಂಡು ತಮ್ಮ ರಾಜ್ಯಕ್ಕೆ ಬೇಕಾದ ಅನುದಾನವನ್ನಾಗಲಿ, ಭಾಷಾ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ. ಆ ರೀತಿ ನಮ್ಮ ರಾಜ್ಯದಲ್ಲಿ ಆಗಿದೆಯಾ? 2 ನ್ಯಾಷನಲ್ ಪಕ್ಷಗಳು ಇಲ್ಲಿ ಆಳ್ತಾ ಇದ್ದಾವೆ. ಇದು ಮುಖ್ಯ ಕಾರಣ. ಇಲ್ಲೊಂದು ಕನ್ನಡಕ್ಕಾಗಿ ಕನ್ನಡದ ಅಭಿಮಾನಿಗಳಿಗಾಗಿ ಪ್ರಾದೇಶಿಕ ಪಕ್ಷ ಇಲ್ಲದೆ ಇರೋದು ತುಂಬ ಇಂಪಾರ್ಟೆಂಟು. ಜೋ ಸರ್ ಒಂದು ಹೇಳಿದ್ರು ಇಂಪಾರ್ಟೆಂಟ್ ಮಾತನ್ನ, ಇದು ಏನಾದರೂ BCCI ಅಂತ ಏನಾದರೂ ಬಂದಿದೆಯಾ ಅಂತ, ಅದು ಇನ್ನೂ ತುಂಬ ಡೇಂಜರ್ ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ರೆ, ಒಂದು ಭಾಷೆ, ಒಂದು ದೇಶ, ಒಬ್ಬ ನಾಯಕ. ಪೊಲಿಟಿಸೈಸ್ ಮಾಡೋದು ಬೇಡ. ಅವರು ಪೊಲಿಟಿಸೈಸ್ ಮಾಡಿ BCCI, ಅಮಿತ್ ಶಾ
There is no need to talk about BCCI. ಇದು ನಾವು ಕನ್ನಡಿಗರ ಅಸ್ಮಿತೆ ಬಗ್ಗೆ ಭಾಸ್ಕರರಾವ್ ಸರ್ ಅವರು ಪಕ್ಷದ ವಕ್ತಾರರಾಗಿ ಮಾತನಾಡ್ಲಿಲ್ಲ, ಖುಷಿ ಆಯ್ತು. ಈಗ ಇವ್ರ ಅನುಮಾನದಲ್ಲೇ ಹೇಳ್ತಿದ್ದಾರೆ, ಬಿಸಿಸಿಐ ಕಡೆಯಿಂದ ಬಂತ ಅನ್ನೋ ಅನುಮಾನದಲ್ಲಿ ಮಾತಾಡ್ತಿದ್ದಾರೆ. ನಮ್ಮ ಭಾಷೆ ಬಗ್ಗೆ ಕನ್ನಡಿಗರು ಯಾಕೆ ಪರದಾಡಬೇಕು? ಕನ್ನಡದಲ್ಲಿ ಯಾಕೆ ಬರೀಲಿಕ್ಕೆ ಆಗಲ್ಲ? ಬ್ಯಾಂಕಿಂಗ್ ಎಕ್ಸಾಮ್ ಬರೀಬೇಕಂದ್ರೆ ಯಾಕೆ ಕನ್ನಡಿಗರು ಪರದಾಡಬೇಕು? ನಾವ್ ಯಾಕೆ ಹಿಂದಿಯಲ್ಲಿ ಬರೀಬೇಕು? ಹಿಂದಿಯಲ್ಲಿ ಬರೆಯೋರಿಗೆ ಎಷ್ಟು ಈಸಿ, IAS ಬರೀಬೇಕಾದ್ರೆ ಹಿಂದಿಯಲ್ಲಿ ಬರೆಯೋರಿಗೆ ಎಷ್ಟು ಈಸಿ. ಯಾಕೆ ಎಲ್ಲರೂ ಕನ್ನಡದಲ್ಲಿ ಬರೀಬೇಕಾದ್ರೆ ಯಾಕೆ ಹೊಡೆದಾಡ್ಬೇಕು? ನಾವು ಹೋರಾಟನ ಮಾಡಿ ಪಡ್ಕೋಬೇಕು.